ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಅಮೌಂಟು ಬರುತ್ತೆ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ. ಇದೇ ತಿಂಗಳು ಕೂಡ ನಿಮಗೆ 2,000 ರೂಪಾಯಿ ಅಮೌಂಟು ಜಮಾವಣೆ ಆಗಲಿದೆ. ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಾಕ್ತಾರೆ. ಕಳೆದ ಬಾರಿ ಫೆಬ್ರವರಿಯಲ್ಲಿ ಈ ಒಂದು ಅಮೌಂಟನ್ನು ಹಾಕಿದ್ರು. ಇವಾಗ ನೋಡ್ತಾ ಇದ್ದೀರಾ, ಫೆಬ್ರವರಿ 28ಕ್ಕೆ ಅಮೌಂಟನ್ನು ಹಾಕಿದ್ರು. ಸೊ ಇವಾಗ ಇದೇ ತಿಂಗಳು ಅಥವಾ ಮುಂದಿನ ವಾರದಲ್ಲಿ ಈ ಒಂದು ಅಮೌಂಟು ಜಮಾವಣೆ ಆಗುತ್ತೆ. ಪಿ ಎಮ್ ಕಿಸಾನ್ ಬೆನಿಫಿಷಿಯರಿ ಯಾರೆಲ್ಲ ಇದ್ದೀರಾ ಅವರಿಗೆ ಈ ಒಂದು 2,000 ರೂಪಾಯಿ ಅಮೌಂಟು ಮುಂದಿನ ವಾರ ಅಥವಾ ಅದರ ನೆಕ್ಸ್ಟ್ ವೀಕಲ್ಲಿ ಈ ಒಂದು ಅಮೌಂಟು ಜಮಾವಣೆ ಆಗುತ್ತೆ ಅಂತ ಹೇಳ್ಬೋದು. ಫಸ್ಟ್ ವೀಕಲ್ಲೇ ಜಮಾವಣೆ ಮಾಡ್ತೀವಿ ಅಂತ ಅಪ್ಡೇಟಲ್ಲಿ ಕೊಟ್ಟಿದ್ದರು. ಸೊ ಎಲೆಕ್ಷನ್ ಇರುವ ಕಾರಣ, MP ಎಲೆಕ್ಷನ್ ಇರುವ ಕಾರಣ ಅದನ್ನು ನೆಕ್ಸ್ಟ್ ವೀಕಲ್ಲಿ ಅಥವಾ ಕೊನೆಯ ಒಂದು ವಾರದಲ್ಲಿ ಹಾಕ್ಬೋದು ಅಂತ ಅಪ್ಡೇಟಲ್ಲಿ ಬಂದಿದೆ. ಪಿ ಎಮ್ ಕಿಸಾನ್ ಯೋಜನೆ ಬೆನಿಫಿಷರಿಗಳಿಗೆ DBT ಮುಖಾಂತರ ಈ ಒಂದು ಅಮೌಂಟನ್ನು ಹಾಕಲಾಗುತ್ತೆ. ಅಮೌಂಟು ಜಮಾವಣೆ ಆದಮೇಲೆ ಒಂದು ವಿಡಿಯೋ ಕೂಡ ಮಾಡ್ತೇನೆ. ಅದನ್ನು ಯಾವ ರೀತಿ ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೋದು, ಅಮೌಂಟು ಬಿದ್ದಿರೋ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತೇನೆ. ಹಾಗೂ ಹೊಸ ಒಂದು ಪಿ ಎಮ್ ಕಿಸಾನ್ಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದೇ ಒಂದು ನಾರ್ಮಲ್ ಸಿಟಿಜನ್ ಲಾಗಿನಲ್ಲೇ ಇಲ್ಲೇನು ಕಾಣ್ತಾ ಇದೆಯಲ್ಲ ಹೊಸ ರೈತರ ನೋಂದಣಿ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. 2019ಕ್ಕಿಂತ ಮುಂಚೆ ಯಾರು ರೈತರಿದ್ದಾರೋ ಅಂಥ ಒಂದು ರೈತರಿಗೆ ಮಾತ್ರ ಈ ಒಂದು ನೋಂದಣಿ ಮಾಡ್ಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮಿನಿಮಮ್ ಅವರ ಹೆಸರಿನಲ್ಲಿ 3-3.5 ವರ್ಷದಿಂದ ಪಾಣಿ ಇರಬೇಕಂತ ರೂಲ್ಸ್ ಇದೆ. 3.5 ವರ್ಷ ಮೇಲ್ಪಟ್ಟು ಯಾರು ಪಾಣಿಯನ್ನು ಹೊಂದಿರ್ತಾರೆ ಅಂಥವರು ಅರ್ಜಿಯನ್ನು ಸಲ್ಲಿಸೋಕ್ಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಹಣ ಜಮಾವಣೆ ಆಗುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದ್ರ ರಿಲೇಟೆಡ್ ಆಗಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.